ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪ್ರಭುವಿನ ಸ್ನಾನ ದೀಕ್ಷೆಯ ಮಹೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಪ್ರಿಯರೇ, ದೀಕ್ಷಾ ಸ್ನಾನ ಕ್ರೈಸ್ತ ಜೀವನದ ತಳಹದಿಯಾಗಿದೆ. ದೀಕ್ಷಾ ಸ್ನಾನದಲ್ಲಿ ನವ ಜನ್ಮವನ್ನು ನಾವು ಪಡೆಯುತ್ತೇವೆ. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾಂದಿಯು ಇತರ ಸಂಸ್ಕಾರಗಳನ್ನು ಸ್ವೀಕರಿಸಲು ದೀಕ್ಷಾ ಸ್ನಾನ ಬಹಳ ಮುಖ್ಯ. ಈ ಸಂಸ್ಕಾರವು ನಮ್ಮನ್ನು ಪ್ರಭು ಕ್ರಿಸ್ತರೊಂದಿಗೆ ಬಂಧಿಸುತ್ತದೆ. ಪರಮತ್ರಿತ್ವ ಕುಟುಂಬದ ಸದಸ್ಯತ್ವಕ್ಕೆ ಅರ್ಹತೆಯನ್ನು ಕಲ್ಪಿಸುತ್ತದೆ. ಧರ್ಮಸಭೆಯ ಸಕ್ರಿಯ ಸದಸ್ಯರನ್ನಾಗಿ ಮಾಡುತ್ತದೆ. ಒಮ್ಮೆ ಸ್ವೀಕರಿಸಿದರೆ ಶಾಶ್ವತ ಮುದ್ರೆಯಾಗಿ ಇಂಡೆಲಿಬಲ್ ಮಾರ್ಕ್ ಉಳಿಯುವಂತಹ ಈ ಸಂಸ್ಕಾರವು ಮಾನವನನ್ನು ಜನ್ಮ ಪಾಪದಿಂದ ವಿಮೋಚನೆ ಮಾಡುತ್ತದೆ. ಪ್ರಿಯರೇ, ಇಂದು ಪ್ರಭುವಿನ ದೀಕ್ಷಾ ಸ್ನಾನದ ಮಹೋತ್ಸವವನ್ನು ಆಚರಿಸುತ್ತಿರುವ ನಾವು ನಮ್ಮ ದೀಕ್ಷಾ ಸ್ನಾನವನ್ನು ಕುರಿತು ಧ್ಯಾನಿಸೋಣ. ನಮ್ಮ ದೀಕ್ಷಾ ಸ್ನಾನದಂದು ಕೈಗೊಂಡ ವಾಗ್ದಾನಗಳಿಗೆ ಬದ್ಧರಾಗಿ ಜೀವಿಸಲು ಪ್ರಭುವಿನ ದೀಕ್ಷಾ ಸ್ನಾನದ ಮಹೋತ್ಸವ ನಮಗೆ ಶಕ್ತಿಯನ್ನು, ದೇವರ ಅನುಗ್ರಹವನ್ನು ನೀಡಲಿ ಎಂದು ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಭುವಿನ ದೀಕ್ಷಾ ಸ್ನಾನವು ಒಂದು ಮಹತ್ತರ ಘಟನೆ. ಏಕೆಂದರೆ ಮೊದಲ ಬಾರಿಗೆ ಬಹಿರಂಗವಾಗಿ ಪರಮತ್ರಿತ್ವದ ಮೂವರು ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ತಂದೆ ದೇವರು ಯೇಸುವನ ಕುರಿತು, ಈತನೇ ನನ್ನ ಮಗ, ನನಗೆ ಪರಮ ಪ್ರಿಯನು ಎಂದು ಜಗಕ್ಕೆಲ್ಲ ಸಾರಿದ ದಿನ. ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಕ್ರಿಸ್ತನ ಮೇಲೆ ಇಳಿದು ಬಂದಂತಹ ದಿನ. ಈ ದೀಕ್ಷಾ ಸ್ನಾನದ ಉಗಮ ಪ್ರಾರಂಭವಾಗದದ್ದು ಹೇಗೆ? ದೀಕ್ಷಾ ಸ್ನಾನದ ಹಿನ್ನೆಲೆಯನ್ನು ಕುರಿತು ನಾವು ಧ್ಯಾನಿಸೋಣ. ಈ ದೀಕ್ಷಾ ಸ್ನಾನವನ್ನು ಸ್ನಾನಿಕ ಯೋವಾನನಾಗಲಿ ಅಥವಾ ಪ್ರಭು ಕ್ರಿಸ್ತರಾಗಲಿ ಸ್ಥಾಪಿಸಲಿಲ್ಲ. ನೈದರ್ ಜೀಸಸ್ ನಾರ್ ಜಾನ್ ದ ಬ್ಯಾಪ್ಟಿಸ್ಟ್ ಇನ್ವೆಂಟೆಡ್ ಬ್ಯಾಪ್ಟಿಸಮ್. ಇದು ಯಹೂದ್ಯರ ಆಚರಣೆಯಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತೆ ಇಸ್ರಾಯೇಲರು ಈಜಿಪ್ಟ್ ದೇಶದಲ್ಲಿ ದಾಸರಾಗಿದ್ದರು. ಅವರು ಕೆಂಪು ಸಮುದ್ರವನ್ನು ದಾಟಿ ಬಂದು ಸ್ವತಂತ್ರರಾದರು. ಇದರ ಸ್ಮರಣಾರ್ಥ ಪ್ರತಿಯೊಬ್ಬ ಯಹೂದ್ಯನು ಜಲಸ್ನಾನ ವಿಧಿಯಲ್ಲಿ ಭಾಗವಹಿಸುತ್ತಿದ್ದನು. ಅನ್ಯ ಧರ್ಮೀಯರು ಯಹೂದ್ಯರಾಗಬೇಕಾದರೆ ಈ ಜಲಸ್ನಾನ ವಿಧಿಯಲ್ಲಿ ಭಾಗವಹಿಸಬೇಕಿತ್ತು. ಕಾಲಕ್ರಮೇಣ ಈ ಸಂಪ್ರದಾಯವನ್ನು, ಈ ಜಲಸ್ನಾನ ವಿಧಿಯನ್ನು ಪ್ರವಾದಿಗಳು ಪಶ್ಚಾತ್ತಾಪದ ವಿಧಿಯನ್ನಾಗಿ ಪರಿವರ್ತಿಸುತ್ತಾರೆ. ಹಾಗಾಗಿ ಸ್ನಾನಿಕ ಯೋವಾನರು ಈ ಆಚರಣೆಯನ್ನು ತಮ್ಮ ಸೇವಾ ಕಾರ್ಯದಲ್ಲಿ ಉಪಯೋಗಿಸುತ್ತಾ ಪಾಪದಿಂದ ಮುಕ್ತರಾಗಿ ಪಶ್ಚಾತ್ತಾಪದ ಮುಖಾಂತರ ಮನಪರಿವರ್ತನೆಗೆ ಕರೆ ಕೊಡುತ್ತಾರೆ. ಹಾಗಾಗಿ ಸ್ನಾನಿಕ ಯೋವಾನನ ಸ್ನಾನ ದೀಕ್ಷೆ ಪಶ್ಚಾತ್ತಾಪದ ಮನಪರಿವರ್ತನೆಯ ಸಂಕೇತವಾಗಿತ್ತು. ಇದನ್ನು ಒಂದು ಸಂಸ್ಕಾರದ ಹಂತಕ್ಕೆ ಏರಿಸಲ್ಪಟ್ಟಿದ್ದು ಕ್ರಿಸ್ತ. ಪ್ರಿಯರೇ, ಸ್ನಾನಿಕ ಯೋವಾನನ ದೀಕ್ಷಾ ಸ್ನಾನ ಅಥವಾ ಸ್ನಾನ ದೀಕ್ಷೆ ಪಶ್ಚಾತ್ತಾಪದ ಮನಪರಿವರ್ತನೆಯ ಸಂಕೇತವಾಗಿತ್ತು. ಆದರೆ ಪ್ರಭು ಕ್ರಿಸ್ತರು ಇದನ್ನು ಸ್ವೀಕರಿಸುವ ಅಗತ್ಯ ಏನಿತ್ತು? ಅವರು ನಿಷ್ಕಳಂಕರು, ಪಾಪರಹಿತರು, ದೇವರಾಗಿದ್ದವರು. ದೇವರೊಂದಿಗೆ ಇದ್ದ ಕ್ರಿಸ್ತ ಏತಕ್ಕೆ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಬೇಕಿತ್ತು ಸ್ನಾನಿಕ ಯೋವಾನನಿಂದ? ಪ್ರಭು ಕ್ರಿಸ್ತರು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ತಲೆಬಾಗುತ್ತಾರೆ. ಇದು ಪ್ರಭು ಕ್ರಿಸ್ತರ ಜೀವನದಲ್ಲಿ ನಡೆದ ಪ್ರಮುಖ ಘಟನೆಗಳಲ್ಲಿ ಒಂದು. ದೀಕ್ಷಾ ಸ್ನಾನದಿಂದ ಪ್ರಭುವಿನ ವೈಯಕ್ತಿಕ ಜೀವನ ಮುಕ್ತಾಯವಾಗುತ್ತದೆ. ಬಹಿರಂಗ ಜೀವನ ಪ್ರಾರಂಭವಾಗುತ್ತದೆ. ನಮ್ಮ ಪಾಪಗಳ ನಿಮಿತ್ತ ನಮ್ಮ ಉದ್ಧಾರಕ್ಕಾಗಿ ಪ್ರಭು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ಸ್ವೀಕರಿಸುತ್ತಾರೆ. ದೇವರಾಗಿದ್ದವರು ಸಾಮಾನ್ಯ ಮನುಷ್ಯನೊಂದಿಗೆ ದೀಕ್ಷಾ ಸ್ನಾನದ ಮೂಲಕ
ಗುರುತಿಸಿಕೊಳ್ಳುತ್ತಾರೆ. ಪ್ರಭುವಿನ ದೀಕ್ಷಾ ಸ್ನಾನದಿಂದ ನಮ್ಮ ದೀಕ್ಷಾ ಸ್ನಾನಕ್ಕೆ ಅರ್ಥ ಬರುತ್ತದೆ, ದೃಢತೆಯನ್ನು ನೀಡುತ್ತಾರೆ. ಸಾಮಾನ್ಯ ಯುವಕನಂತಿದ್ದ ಕ್ರಿಸ್ತ ದೇವರ ಮಗ ಎಂಬುದಾಗಿ ತಂದೆ ದೇವರು ಜಗತ್ತಿಗೆ ಸಾರಿದ ಕ್ಷಣ ದೀಕ್ಷಾ ಸ್ನಾನ. ಜಗಕ್ಕೆ ಬಂದ ಉದ್ದೇಶ ಏನು ಎಂಬುದನ್ನು ಸಾರಿದ ಕ್ಷಣ ದೀಕ್ಷಾ ಸ್ನಾನ. ಹಾಗೂ ಪವಿತ್ರಾತ್ಮರಿಂದ ಶಕ್ತಿಯನ್ನು ಪಡೆದುಕೊಂಡ ಕ್ಷಣ ಈ ದೀಕ್ಷಾ ಸ್ನಾನ. ಪ್ರಿಯರೇ, ಹಾಗಾಗಿ ದೀಕ್ಷಾ ಸ್ನಾನವು ಒಂದು ಮಹತ್ತರವಾದ ಘಟನೆ. Baptism of Jesus, it was a moment of decision. By baptism, private life comes to an end. Jesus identified himself with his people. It was a moment of approval from the Father. It was a moment of conviction about his identity and nature of the mission. And he was equipped by Holy Spirit. ಹಾಗಾಗಿ ಇದು ಬಹಳ ಮುಖ್ಯವಾದ ಘಟನೆ ಪ್ರಭುವಿನ ಜೀವನದಲ್ಲಿ. ಪ್ರಿಯರೇ, ಇಂದು ನಮ್ಮ ದೀಕ್ಷಾ ಸ್ನಾನವನ್ನು ಕುರಿತು ನಾವು ಧ್ಯಾನಿಸೋಣ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ದೀಕ್ಷಾ ಸ್ನಾನವನ್ನು ಪಡೆದಿದ್ದೇವೆ. ರಕ್ಷಣಾ ತೈಲದಿಂದ ನಮ್ಮನ್ನು ಅಭ್ಯಂಗಿಸಲಾಗಿದೆ. ಯೇಸುವಿನ ಶಕ್ತಿಯು ನಿಮ್ಮ ರಕ್ಷಣೆಯಾಗಲಿ ಎಂದು ಗುರುಗಳು ರಕ್ಷಣಾ ತೈಲದಿಂದ, ಆಯಿಲ್ ಆಫ್ ಸಾಲ್ವೇಷನ್ ಇಂದ ನಮ್ಮ ಎದೆಯ ಮೇಲೆ ಅಭ್ಯಂಗನವನ್ನು ಮಾಡಿದ್ದಾರೆ. ಪ್ರಿಯರೇ, ಮತ್ತು ಆಯಿಲ್ ಆಫ್ ಕ್ರಿಸಮ್, ಇದರಿಂದ ನಮ್ಮ ಹಣೆಯ ಮೇಲೆ ಗುರುಗಳು ನಮಗೆ ಅಭ್ಯಂಗನವನ್ನು ಮಾಡುತ್ತಾರೆ. ಅಭ್ಯಂಗನವನ್ನು ಮಾಡುವುದರ ಜೊತೆಗೆ ಈ ಪ್ರಾರ್ಥನೆಯನ್ನು ಕೂಡ ಹೇಳುತ್ತಾರೆ. ದೇವರ ಪ್ರಜೆಯಾದ ನೀನು, ನಮ್ಮ ಪ್ರವಾದಿಯು ಗುರುವು ರಾಜರೂ ಆದ ಯೇಸು ಕ್ರಿಸ್ತರ ಅಭಿಷೇಕದಲ್ಲಿ ನಿತ್ಯ ಜೀವದ ಪರ್ಯಂತರ ಭಾಗಿಯಾಗುವಂತೆ ನಮ್ಮನ್ನು ಅಭಿಷೇಕಿಸುತ್ತಾರೆ. ಮತ್ತು ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ನಾವು ಶ್ವೇತ ವಸ್ತ್ರಧಾರಣೆಯಿಂದ ನಮ್ಮ ಬದುಕು ಪರಿಶುದ್ಧವಾಗಿ ಇರಲಿ ಎಂದು ಗುರುಗಳು ನಮಗೆ ನೆನಪಿಸುತ್ತಾರೆ. ಮತ್ತು ನಮಗೆ ಉರಿಯುವ ಮೇಣದ ಬತ್ತಿಯನ್ನು ಕೂಡ ಕೊಡುತ್ತಾರೆ. ಉರಿಯುವ ಮೇಣದ ಬತ್ತಿಯು ವಿಶ್ವಾಸದ ಸಂಕೇತವಾಗಿದೆ. ನಾವು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ಸದಾ ಬೆಳಕಿನಲ್ಲಿ ಜೀವಿಸಬೇಕು ಎಂದು ನಮ್ಮ ದೀಕ್ಷಾ ಸ್ನಾನ ನಮಗೆ ನೆನಪಿಸುತ್ತೆ. ಪ್ರಿಯರೇ, ಹಾಗಾಗಿ ಇಂದು ನಮ್ಮ ಜೀವನವನ್ನು ಕುರಿತು ನಾವು ಧ್ಯಾನಿಸೋಣ. ಇಂದು ದೀಕ್ಷಾ ಸ್ನಾನ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುತ್ತೆ. ಯೇಸುವಿನ ಸಹೋದರ ಸಹೋದರಿಯರನ್ನಾಗಿ, ಧರ್ಮಸಭೆಯ ಪ್ರಜೆಯನ್ನಾಗಿ, ಸ್ವರ್ಗಕ್ಕೆ ಬಾಧ್ಯಸ್ಥರನ್ನಾಗಿ, ಪವಿತ್ರಾತ್ಮರ ಆಲಯಗಳನ್ನಾಗಿ ಮಾಡಿದೆ. ನಮ್ಮ ಜೀವನದ ಉದ್ದೇಶವನ್ನು ಅದು ನಮಗೆ ಸ್ಪಷ್ಟೀಕರಿಸುತ್ತೆ. ದೇವರನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡೆನುಡಿಯಲ್ಲಿ, ನಮ್ಮ ಕಾರ್ಯದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗುವಂತೆ ಜೀವಿಸಬೇಕು ಎಂದು ದೀಕ್ಷಾ ಸ್ನಾನ ನಮಗೆ ನೆನಪಿಸುತ್ತದೆ. ಪ್ರಿಯರೇ, ಹಾಗಾಗಿ ಪರಿಶುದ್ಧತೆಯ ಹಾಗೂ ನಿಜವಾದ ವಿಶ್ವಾಸದ ಬದುಕನ್ನು ಜೀವಿಸೋದಕ್ಕೆ ದೀಕ್ಷಾ ಸ್ನಾನ ನಮಗೆ ಇಂದು ಪ್ರೇರಣೆಯನ್ನು ನೀಡಬೇಕು. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭುವಿನ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಹೇಗೆ ತಂದೆ ದೇವರ ಸ್ವರವನ್ನು ನೆರೆದಿದ್ದ ಎಲ್ಲರೂ ಕೇಳಿದರೋ, ಅದೇ ರೀತಿ ನಾವು ಕೂಡ ತಂದೆ ದೇವರ ಸ್ವರವನ್ನು ಆಲಿಸಬೇಕೆಂದರೆ, ತಂದೆ ದೇವರು ನಮ್ಮನ್ನು ಕುರಿತು ಈತ ನನಗೆ ಪರಮ ಪ್ರಿಯನು, ಈಕೆಯು ನನಗೆ ಪರಮ ಪ್ರಿಯಳು ಎಂದು ನುಡಿಯಬೇಕಾದರೆ ನಮ್ಮ ಬದುಕು ವಿಶ್ವಾಸದ ಬದುಕಾಗಬೇಕು. ನಮ್ಮ ಬದುಕು ಪರಿಶುದ್ಧತೆಯ ಬದುಕಾಗಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.